ಧೈರ್ಯಂ ಸರ್ವತ್ರ ಸಾಧನಂ. ಹಾಯ್ ಹಲೋ ನಮಸ್ಕಾರ ಕರುನಾಡು ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಭಾಗ್ಯಸುರು ಐತಿಹಾಸಿನಿಯಾಗಿ ಚಿಕ್ಕದಾದ ಭರವಸೆಯೊಂದಿಗೆ ಕಿರಿದಾದ ಪ್ರಯತ್ನದೊಂದಿಗೆ ನಿಮ್ಮೆಲ್ಲರ ಮನ ಮುಟ್ಟುವ ಹಂಬಲ. ಹಿಂದೂ ಸನಾತನ ಧರ್ಮದ ಮಹಾಕುಂಭ ಮೇಳದ ವಿಶೇಷತೆ ಏನು? 144 ವರ್ಷಗಳಿಗೊಮ್ಮೆ ನಡೆಯುವ ಈ ಸಂಗಮಕ್ಕೆ ನಮ್ಮ ಸನಾತನ ಧರ್ಮದಲ್ಲಿರುವ ಇಷ್ಟು ನಾಗಸಾಧುಗಳು ಹೇಗೆ ಬಂದರು? 144 ವರ್ಷಗಳ ನಂತರ ಗ್ರಹಗಳು ಮತ್ತು ನಕ್ಷತ್ರಗಳು ಅಪರೂಪದ ಜೋಡಣೆ ಮರುಕಳಿಸಿದೆ. ಹಾಗಾಗಿ ಪ್ರಯಾಗ್ರಾಜ್ನಲ್ಲಿ ಪ್ರಾರಂಭವಾಗಿರುವ ಮಹಾಕುಂಭ ಮೇಳ ಅತ್ಯಂತ ವಿಶೇಷ ಎನಿಸಿಕೊಳ್ಳುತ್ತದೆ. ಭರತ ಖಂಡದ 4 ಸ್ಥಳಗಳಲ್ಲಿ 4 ಹನಿ ಅಮೃತ ಭೂಮಿಯ ಮೇಲೆ ಬಿದ್ದಾಗ ಸೃಷ್ಟಿಯಾಗಿದ್ದು 4 ಅಮೃತ ರೂಪದ ನದಿಗಳು: ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ, ಗೋದಾವರಿ ನದಿ. ಗಂಗಾ, ಯಮುನಾ, ಸರಸ್ವತಿ ಮೂವರೂ ಸೇರುವ ಸ್ಥಳವೇ ತ್ರಿವೇಣಿ ಸಂಗಮ. ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿದೆ. ಈ ಮೂರೂ ಸಂಗಮದ ನದಿಯಲ್ಲಿ ಮುಳುಗೆದ್ದರೆ ಆತ್ಮಶುದ್ಧೀಕರಣ, ಪಾಪ ವಿಮೋಚನೆ, ಕರ್ಮಗಳನ್ನು ಕಳೆಯುವುದು, ಮುಕ್ತಿ, ಸ್ವರ್ಗ ಪ್ರಾಪ್ತಿ ಎನ್ನೋ ರೋಚಕ ಮಾತಿನ ತಿರುವಿದೆ. ಗುರುಗ್ರಹವು ವೃಷಭ ರಾಶಿಗೆ ಬಂದಾಗ, ಸೂರ್ಯ ಚಂದ್ರರು ಮಕರ ರಾಶಿಗೆ ಬಂದಾಗ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತದೆ. 144 ವರ್ಷಗಳಿಗೊಮ್ಮೆ ಬರುವ ಈ ಮಹಾಕುಂಭ ಮೇಳವು ಹಿಂದೆ 1881ರಲ್ಲಿ ನಡೆದಿತ್ತಂತೆ. ಈಗ 2025ರಲ್ಲಿ ನಡೆಯುತ್ತಿದೆ. ಮುಂದೆ 2169ಕ್ಕೆ ನಡೆಯುತ್ತಂತೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಮ್ಮೇಳನ. 45 ಕೋಟಿ ಹಿಂದೂಗಳು ಭಾಗಿ. 1,60,000 ಟೆಂಟ್ಸ್. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು 10,000 ಎಕರೆಯಲ್ಲಿ ಸಿದ್ಧವಾಗಿ ನಿಂತಿರುವ ಉತ್ತರ ಪ್ರದೇಶದ ಪ್ರಯಾಗ್ರಾಜ್. ಹಾಗಾದ್ರೆ ಮಹಾಕುಂಭದ ಹಿನ್ನೆಲೆ ಏನು ಅಂತ ನೋಡೋಣ. ಭಗವಾನ್ ಶ್ರೀ ಮಹಾವಿಷ್ಣುವಿನ ಸಲಹೆ ಮೇರೆಗೆ ದೇವತೆಗಳು ಮತ್ತು ರಾಕ್ಷಸರು ಸಾಗರವನ್ನು ಮಂಥನ ಮಾಡಲು ಒಂದಾಗುತ್ತಾರೆ. ಅವರ ಗುರಿ ಏನೆಂದರೆ ಅಮೃತದಿಂದ ತುಂಬಿದ ಕುಂಭವನ್ನು ಹೊರತೆಗೆಯುವುದು. ವರ್ಷಗಳ ಮಂಥನದ ನಂತರ ಶ್ರೀ ಧನ್ವಂತರಿಯು ಅಮೃತದಿಂದ ತುಂಬಿದ ಕುಂಭವನ್ನು ಹೊತ್ತುಕೊಂಡು ಹೊರಬರುತ್ತಾರೆ. ಈ ಕಾರಣದಿಂದಾಗಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಭೀಕರ ಯುದ್ಧವು ಸಂಭವಿಸುತ್ತದೆ. ಈ ಅವ್ಯವಸ್ಥೆಯ ನಡುವೆ ಇಂದ್ರದೇವನ ಮಗ ಜಯಂತ ಕುಂಭವನ್ನು ವಶಪಡಿಸಿಕೊಳ್ಳುತ್ತಾನೆ ಮತ್ತು ಅಮೃತವನ್ನು ರಕ್ಷಿಸಲು ಓಡಿ ಹೋಗುತ್ತಾನೆ. ಅಮೃತದಿಂದ ತುಂಬಿದ ಕುಂಭವನ್ನು ಪಡೆಯಲು ಹತಾಶರಾಗಿ ಕೋಪದಿಂದ ಮತ್ತು ದೃಢ ನಿಶ್ಚಯದಿಂದ ಇದ್ದ ರಾಕ್ಷಸರು ಜಯಂತನನ್ನು ಬೆನ್ನಟ್ಟುತ್ತಾರೆ. ಅಮೃತವನ್ನು ಅಸುರರಿಂದ ರಕ್ಷಿಸಲು ಸೂರ್ಯದೇವ, ಚಂದ್ರದೇವ, ಬೃಹಸ್ಪತಿ ಮತ್ತು ಶನಿದೇವರು 12 ದಿನಗಳ ಕಾಲ ಅಸುರರನ್ನು ಬೆನ್ನಟ್ಟುತ್ತಾರೆ. ಅಂದರೆ ಇದು ಭೂಮಿಯ 12 ವರ್ಷಗಳಿಗೆ ಸಮಾನ. ಈ ಅದ್ಭುತವಾದ ಬೆನ್ನಟ್ಟುವಿಕೆಯ ಸಮಯದಲ್ಲಿ ಜಯಂತನ ಕೈಯಿಂದ ಕುಂಭವು ಜಾರಿ ಬೀಳುತ್ತದೆ ಮತ್ತು ಅಮೃತದ ಹನಿಗಳು ಭೂಮಿಯ ಮೇಲೆ 4 ಸ್ಥಳಗಳಲ್ಲಿ ಬೀಳುತ್ತವೆ. ದಂತಕಥೆಯ ಪ್ರಕಾರ ಈ 4 ಪವಿತ್ರ ಸ್ಥಳಗಳು ಪ್ರತಿ 12 ವರ್ಷಗಳಿಗೊಮ್ಮೆ ಆಚರಿಸಲಾಗುವ ಕುಂಭಮೇಳದ ಸ್ಥಳಗಳಾಗಿವೆ. ಅವುಗಳ್ಯಾವುದೆಂದರೆ ಪ್ರಯಾಗ್ರಾಜ್, ಹರಿದ್ವಾರ್, ನಾಸಿಕ್ ಮತ್ತು ಉಜ್ಜಯಿನಿ. ಈ ಸಮಯವು 144 ವರ್ಷಗಳ ಆಕಾಶ ಘಟನೆಯನ್ನು ಸೂಚಿಸುತ್ತದೆ. ದೇವತೆಗಳು ಸೂರ್ಯ, ಚಂದ್ರ, ಬೃಹಸ್ಪತಿ ಮತ್ತು ಶನಿ ಆಕಾಶ ಕಾಯಗಳಾಗಿ ಜೋಡಿಸಿ ಭೂಮಿಯಲ್ಲಿರುವ ನದಿಗಳಿಗೆ ಶಕ್ತಿ ತುಂಬುತ್ತಾರೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಇದನ್ನು ಮಹಾಕುಂಭ ಮೇಳ ಎಂದು ಕರೆಯಲಾಗುತ್ತದೆ. 144 ವರ್ಷಗಳಿಗೊಮ್ಮೆ ಸಾಧುಗಳು ಮತ್ತು ಆಧ್ಯಾತ್ಮಿಕ ಅನ್ವೇಷಕರು ಈ ದೈವಿಕ ಶಕ್ತಿಯನ್ನು ಅನುಭವಿಸಲು ಸೇರುತ್ತಾರೆ. ಯೋಗ್ಯವಂತರು ಅಂದ್ರೆ ನಾವೇ ಅಲ್ಲವೇ? ಕಳೆದ ವರ್ಷ 500 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನೋಡಿದ್ವಿ. ಈಗ 144 ವರ್ಷದ ಬಳಿಕ ಮಹಾಕುಂಭ ಮೇಳವನ್ನು ನೋಡುತ್ತಿದ್ದೇವೆ.